ಕರ್ನಾಟಕ ರಾಜ್ಯ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ನಿವೃತ್ತ ನೌಕರರ ಸಂಘ ಇಂದು ರಾಜ್ಯ ಮಟ್ಟದ ನಿವೃತ್ತ ನೌಕರರ ದ್ವಿತೀಯ ಸಮಾವೇಶವನ್ನು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಆಚರಿಸಿತು. ಇಲಾಖೆಯ ನಿವೃತ್ತ ನೌಕರರು ಒಂದಾಗಿ ಸೇರಿ ಸಂಭ್ರಮಿಸಿದರು. ಇಲಾಖೆಯ 75 ವರ್ಷ ಪೂರೈಸಿರುವ ನಿವೃತ್ತ ನೌಕರರಿಗೆ ಸನ್ಮಾನ ಮಾಡಿ ನೆನಪಿನ ಕಾಣಿಕೆ ನೀಡಲಾಯಿತು. ನಮಸ್ಕಾರ, ನಾನು ನರಸಿಂಹಮೂರ್ತಿ ಅಂತ, ನಿವೃತ್ತ ಸಹಾಯಕ ನಿರ್ದೇಶಕ, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ. ಇಲ್ಲಿ ನಾವು ಈ ದಿನ ನಮ್ಮ ನಿವೃತ್ತ ಸಹಾಯಕ ನಿರ್ದೇಶಕರ ಹಾಗೂ ನಿವೃತ್ತ ನೌಕರರ ಸಮಾವೇಶವನ್ನು ಮಾಡ್ತಾಯಿದ್ದೀವಿ. ಇದು 2ನೇ ಸಮಾವೇಶ. 2023ರಲ್ಲಿ ಮೊದಲನೇ ಸಮಾವೇಶ ಮಾಡಿದ್ವಿ. ತದನಂತರ ಮೈಸೂರಿನಲ್ಲಿ ಇತ್ತೀಚೆಗೆ 2004 ಸೆಪ್ಟೆಂಬರಲ್ಲಿ ಒಂದು ಸಮಾವೇಶ ಮಾಡಿದ್ವಿ. ಈಗ 2025ರಲ್ಲಿ ರಾಜ್ಯ ಮಟ್ಟದ 2ನೇ ಸಮಾವೇಶವನ್ನು ನಡೆಸ್ತಾ ಇದ್ದೀವಿ. ಈ ಸಮಾವೇಶಕ್ಕೆ ನಮ್ಮ ಇಲಾಖೆಯ ಎಲ್ಲ ನಿವೃತ್ತ ನೌಕರರು, ಎಲ್ಲ ಕೇಡರಿಂದ, ಎಲ್ಲ ವೃಂದದಿಂದ, ಅಧಿಕ ನಿರ್ದೇಶಕರಿಂದ ಗ್ರೂಪ್ ಡಿವರೆಗೂ ಎಲ್ಲರನ್ನು ನಾವು ಸದಸ್ಯರನ್ನಾಗಿ ಮಾಡಿಕೊಂಡು ಅವರನ್ನು ಈ ದಿನ ಇಲ್ಲಿ ಕರೆದು ಪರಸ್ಪರ ಭೇಟಿ ಮಾಡೋ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನಮ್ಮ ಎಲ್ಲ ನಿವೃತ್ತ ನೌಕರರು ಬಹಳ ಸಹಕಾರ ನೀಡಿದ್ದಾರೆ. ಇದರ ಜೊತೆಗೆ ಇಲ್ಲಿ ನಾವು ನಮ್ಮ ಸರ್ಕಾರಿ ನೌಕರರ ಸಂಘದ ಸಭಾಂಗಣದಲ್ಲಿ ನಾವು ಇದನ್ನು ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಈ ಸಭಾಂಗಣವನ್ನು ನಮಗೆ ಸರ್ಕಾರಿ ನೌಕರರ ಅಧ್ಯಕ್ಷರಾದಂಥ ಶ್ರೀ ಷಡಾಕ್ಷಿಯವರು ಮತ್ತು ನಿವೃತ್ತ ನೌಕರರ ಅಧ್ಯಕ್ಷರಾದಂಥ ಎಲ್ ಭೈರಪ್ಪನವರು, ನಮ್ಮ ಸಂಘದ ಸದಸ್ಯರಾದಂಥ ಚೌಡಯ್ಯ ಮತ್ತು ಬೈರೇಗೌಡರ ಅವರ ಎದುರು ಮೇರೆಗೆ ನೀಡಿರ್ತಾರೆ. ನಾವು ಅವರಿಗೆ ತುಂಬ ಚಿರಋಣಿಯಾಗಿದ್ದೀವಿ. ಈ ದಿನ ನಮ್ಮಲ್ಲಿ ಸುಮಾರು 150 ನಿವೃತ್ತ ನೌಕರರು ಇಲ್ಲಿ ಸೇರಿದ್ದೇವೆ. ನಾವು ನಿವೃತ್ತ ನೌಕರರನ್ನು ಅವರ ಕಷ್ಟ ಸುಖಗಳನ್ನು ವಿಚಾರಿಸ್ಕೊಂಡು, ನಮ್ಮ ಇಲಾಖೆಯಲ್ಲಿ ನಾವು ಎಷ್ಟು ದಿವಸ ನಾವು ಕೆಲಸ ಮಾಡಿದ್ವಿ ಅದನ್ನೆಲ್ಲ ನೆನೆಸ್ಕೊಂಡು, ಒಂದು ನಮ್ಮ ನೌಕರರಿಗೆ ಇದರಿಂದ ಒಂದು ಉತ್ತೇಜನ ನೀಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನು ಮಾಡಿದ್ದೇವೆ. ಇವರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿದ್ದಾರೆ. ಅವರೆಲ್ಲರಿಗೂ ನನಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಸಂಘದ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತೀನಿ ಮತ್ತು ವಂದನೆಗಳನ್ನು ಹೇಳ್ತೀನಿ. ನನ್ನ ಬೈರೇಗೌಡ, ಕರ್ನಾಟಕ ರಾಜ್ಯ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ನಿವೃತ್ತ ನೌಕರರ ಸಂಘದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಹಿಂದೆ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ನಿವೃತ್ತಿ ಹೊಂದುವ ಮೊದಲು ನಾನು ಈಗ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಸಹ ರಾಜ್ಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೇನೆ. ಕರ್ನಾಟಕ ರಾಜ್ಯದ ಎಲ್ಲ ನೌಕರರಿಗೆ ನನ್ನದೇ ಆದಂಥ ಒಂದು ಕೊಡುಗೆಯನ್ನು ಸಹ ನೀಡಿದ್ದೇನೆ. ಈ ಒಂದು ನೌಕರರ ಸಂಘ, ನಿವೃತ್ತ ನೌಕರರ ಸಂಘ ನಾವು ಮಾಡಲಿಕ್ಕೆ ಕಾರಣ, ಕರ್ನಾಟಕ ರಾಜ್ಯವನ್ನು ಕೈಗಾರೀಕರಣದಲ್ಲಿ ರಾಷ್ಟ್ರದ ಮುಂಚೂಣಿ ರಾಜ್ಯವಾಗಿ ಮಾಡಲಿಕ್ಕೆ ನಮ್ಮ ಕೈಗಾರಿಕೆ ಇಲಾಖೆ ಎಲ್ಲ ಅಧಿಕಾರಿಗಳು ಮತ್ತು ನೌಕರರು ತಮ್ಮ ಸೇವೆಯನ್ನು ಮುಡುಪಾಗಿಟ್ಟು ಕರ್ನಾಟಕ ಮುಂಚೂಣಿ ರಾಜ್ಯವಾಗಿ ಬೆಳೆಯಲು ಸಹಕಾರಿಯಾಗಿದ್ದಾರೆ. ಅವರ ನಿವೃತ್ತಿ ನಂತರ ಅವರ ನಮ್ಮ ರಾಜ್ಯಕ್ಕೆ ಕೊಡುಗೆ ನೀಡಿದಂಥ ಎಲ್ಲ ಅಧಿಕಾರಿ ಮಿತ್ರರಿಗೆ ಅವರ ನಿವೃತ್ತಿ ಜೀವನವನ್ನು ಉತ್ತಮವಾಗಿರಲಿಕ್ಕೆ, ಅವರ ಶ್ರೇಯೋಭಿವೃದ್ಧಿಗೆ ನಮ್ಮ ಒಂದು ನಿವೃತ್ತ ನೌಕರರ ಸಂಘನ ಸ್ಥಾಪನೆ ಮಾಡಿ ರಿಜಿಸ್ಟರ್ ಮಾಡಿದರೆ, ಈ ಒಂದು ನೌಕರರ ಶ್ರೇಯೋಭಿವೃದ್ಧಿಗೆ ಏನು ನಾವು ಮುಡುಪಾಗಿದ್ದೀರಿ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಸಂಘವನ್ನು ಉತ್ತಮವಾಗಿ ಬೆಳೆಸಬೇಕು ಅಂತ ನಾವು ಆಶಿಸ್ತಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಕೇಳಿಸ್ತೇವೆ. ನಮ್ಮ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ನಿವೃತ್ತಿ ನೌಕರರ ಸಂಘದ ಅಧ್ಯಕ್ಷರಾಗಿದ್ದೇನೆ. ಈಗಾಗಲೇ ಈ ಒಂದು ಸಮಾವೇಶ 2ನೇ ಸಮಾವೇಶದಲ್ಲಿ ಭಾಗವಹಿಸೋದಕ್ಕೆ ಬಹಳ ಜನ, ಈ ಸರಿ ಹೆಚ್ಚಿಗೆ ಜನ ಸೇರಿದ್ದಾರೆ. ಹೆಚ್ಚು ಕಮ್ಮಿ ನಮಗೆ 200 ಜನಕ್ಕಿಂತ ಹೆಚ್ಚಿಗೆ ಇದೆ. ಅದರಲ್ಲಿ ಮುಖ್ಯವಾದ್ದು ನಮ್ಮ ಹಿರಿಯ ನಿವೃತ್ತಿ ನೌಕರರಲ್ಲಿ 75 ವರ್ಷದ ಮೇಲೆ ಪಟ್ಟಿರುವಂಥ ನೌಕರರಿಗೆ, ನಿವೃತ್ತಿ ನೌಕರರಿಗೆ ಅವರಿಗೆ ಸನ್ಮಾನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಅವ್ರಿಗೆಲ್ಲ ತಿಳಿಸಿ ಕರೆಸಿದ್ದೀವಿ. ಅವರಿಗೆ ನಮ್ಮ ಮುಖ್ಯವಾದ ಒಂದು ಐಟಮ್ ಅದು. 2ನೇ ಐಟಮ್ ಎಲ್ಲ ನಮ್ಮ ಮೆಂಬರ್ಸ್ಗಳಿಗೂ ಸಹ ಇವತ್ತಿನ ದಿವಸ ಅವ್ರಿಗೆ ನೆನಪಿನ ಕಾಣಿಕೆ ಕೊಡಬೇಕು ಅಂತ ಬಹಳ ಜನ ಕೇಳ್ತಾಯಿದ್ರು. ಅದರಿಂದ ಇದು 2 ಕಾರ್ಯಕ್ರಮ ಇಟ್ಕೊಂಡು ಇವತ್ತಿನ ದಿವಸ ಇದನ್ನು ನಡೆಸಿದ್ದೀವಿ. ಈ ಸಂಘ
ಇನ್ನೂ ಹೆಚ್ಚು ಬೆಳಿಬೇಕು ಮತ್ತು ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಹಾಕ್ಕೊಂಡು ನಾವು ಮುಂದೆ ಬರಬೇಕು ಅಂತ ನಮ್ಮ ಅಭಿಲಾಷೆ.